ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಶಶಾಂಕ ಹಿಂದೂ. ವಾಣೀಂ ವಂದೇ ವಿಭೂತಯೇ. ನಾವೀಗ ರಾಮಾಯಣದ ಪಾತ್ರ ಪರಿಚಯದ ಸರಣಿಕೆಯಲ್ಲಿದ್ದೀವಿ. ಹಿಂದಿನ ವಿಡಿಯೋದಲ್ಲಿ ನಾವು ಹನುಮಂತನ ಬಗ್ಗೆ ತಿಳ್ಕೊಂಡಿದ್ದೀವಿ. ಈ ವಿಡಿಯೋದಲ್ಲೂ ಕೂಡ ಹನುಮಂತನ ಮುಂದಿನ ಜೀವನ ಚರಿತ್ರೆಯನ್ನು ತಿಳಿತಾ ಹೋಗೋಣ. ಹಿಂದಿನ ವಿಡಿಯೋದಲ್ಲಿ ನಾವು ಜಾಂಬವಂತ ಹನುಮಂತನಿಗೆ ಅವನ ಬಾಲ್ಯದ ಕಥೆಗಳನ್ನು, ಮಾತಂಗ ಮಹರ್ಷಿಗಳ ಶಾಪವನ್ನು, ಅದಾದ ಮೇಲೆ ಅವನ ಎಲ್ಲ ಪರಾಕ್ರಮಗಳನ್ನು ಕೂಡ ಅವನಿಗೆ ನೆನಪಿಸ್ತಾ ಹೋಗ್ತಾರೆ. ಮುಂದುವರೆದು ಯಾವಾಗ ಜಾಂಬವಂತ ಅವನಿಗೆ ಎಲ್ಲ ರೀತಿಯಾದಂತಹ ಕಥೆಗಳನ್ನು, ಪರಾಕ್ರಮಗಳನ್ನು ನೆನಪಿಸ್ತಾ ಹೋಗ್ತಾನೋ ಆಗ ಹನುಮಂತನಿಗೆ ಅವನ ಶಕ್ತಿಯ ಅರಿವಾಗುತ್ತೆ. ಆಗ ಅಲ್ಲಿರುವಂತಹವರ ಎಲ್ಲರ ಅಪೇಕ್ಷೆಯ ಮೇರೆಗೆ ಅವನು ಸಮುದ್ರೋಲ್ಲಂಘನ ಮಾಡಲಿಕ್ಕೆ ತಯಾರಾಗಿ ನಿಲ್ತಾನೆ. 100 ಯೋಜನಗಳ ದೂರದಲ್ಲಿರುವಂತಹ ಲಂಕೆಗೆ ಅವನು ಹಾರಲಿಕ್ಕೆ ತಯಾರಾಗ್ತಾನೆ. ಆಗ ಹನುಮಂತ ಅವನ ದೇಹವನ್ನು ಬೃಹದಾಕಾರವಾಗಿ ಬೆಳೆಸಿಕೊಂಡು ಬೃಹದಾಕಾರವಾದಂತಹ ದೇಹದಿಂದ ಒಮ್ಮೆ ಜೋರಾಗಿ ಜಿಗಿದು ಆ ಸಮುದ್ರವನ್ನು ಹಾರುವಂತಹ ಪ್ರಯತ್ನವನ್ನು ಮಾಡ್ತಾನೆ. ಯಾವಾಗ ಅವನು ಸಮುದ್ರೋಲ್ಲಂಘನ ಆರಂಭ ಮಾಡ್ತಾನೋ ಆಗ ಅಲ್ಲಿರುವಂತಹ ಎಲ್ಲ ವಾನರಿಗೂ ಕೂಡ ಅತೀವ ಸಂತೋಷ ಆಗುತ್ತೆ. ಹನುಮಂತ ಹಾರತಾ ಮುಂದೋಗ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಸುಮಾರು 20-30 ಯೋಜನೆಗಳಾದಂತಹ ಸಂದರ್ಭದಲ್ಲಿ ಒಂದು ಪರ್ವತ ತಾನಾಗಿಯೇ ಮೇಲೆ ಬಂದ್ಬಿಡತ್ತೆ. ಆಗ ಹನುಮಂತ ಯೋಚನೆ ಮಾಡುವಂತಹದ್ದು ಇದ್ಯಾವುದೋ ರಾಕ್ಷಸ ಇರಬೇಕು ಅಂತ ಹೇಳಿ. ಆಗ ಹನುಮಂತ ತನ್ನ ಬಲಗಾಲಿನಿಂದ ಒಮ್ಮೆ ಆ ಪರ್ವತವನ್ನು ಒದ್ದು ಅವನು ಮುಂದೆ ಹೋಗ್ತಾನೆ. ಆದರೆ ಆ ಪರ್ವತ ಅವನ ಸಹಾಯಕ್ಕೆ ಅಂತ ಬಂದಿರುತ್ತೆ. ಆಗ ಸಮುದ್ರ ರಾಜ ಹನುಮಂತನನ್ನು ಕರೆದು ಅಲ್ಲೇ ನಿಲ್ಲಿಸಿ ಆ ಪರ್ವತವನ್ನು ಮತ್ತೆ ಮೇಲೆತ್ತಿ ಪರ್ವತ ಮಾತಾಡಲಿಕ್ಕೆ ಆರಂಭ ಮಾಡುತ್ತೆ. ಆ ಪರ್ವತ, ನಾನು ಮೈನಾಕ ಪರ್ವತ. ಹಿಂದೆ ನಾವು ಹಾರಾಡ್ತಾ ಇದ್ವಿ. ಪರ್ವತಗಳೆಲ್ಲವಕ್ಕೂ ಕೂಡ ರೆಕ್ಕೆ ಇರ್ತಾ ಇತ್ತು. ಆದರೆ ಒಮ್ಮೆ ಇಂದ್ರ ಯೋಚನೆ ಮಾಡಿ ಇದೇ ರೀತಿಯಾಗಿ ಪರ್ವತಗಳೆಲ್ಲ ಹಾರಾಡ್ತಾ ಇದ್ದರೆ ಒಮ್ಮೆ ಯಾವುದಾದರೂ ವಸ್ತುಗಳ ಮೇಲೆ, ಹಳ್ಳಿಗಳ ಮೇಲೆ ಹೋಗಿ ಪರ್ವತಗಳು ಕೂತು ಬಿಡ್ತಾವೇನೋ ಅನ್ನುವಂಥ ಭಯದ ಮೇಲೆ ಎಲ್ಲ ಪರ್ವತಗಳಿಗೂ ಕೂಡ ರೆಕ್ಕೆಯನ್ನು ಕಟ್ ಮಾಡ್ತಾ ಬಂದ. ಆ ಸಮಯದಲ್ಲಿ ನಾನು ನಿಮ್ಮ ತಂದೆಯಾದಂತಹ ವಾಯುದೇವನ ಬಳಿ ಹೋಗಿ ಕೇಳಿಕೊಂಡಂತಹ ಸಂದರ್ಭದಲ್ಲಿ ವಾಯುದೇವ ನನ್ನನ್ನು ಹಾರಿಸಿಕೊಂಡು ಬಂದು ಈ ಸಮುದ್ರದಲ್ಲಿ ನನ್ನನ್ನು ಜೋಪಾನವಾಗಿ ಇರಿಸಿದ್ದ. ಅದೇ ಕಾರಣಕ್ಕೋಸ್ಕರ ನನಗೆ ಇನ್ನೂ ರೆಕ್ಕೆಗಳು ಉಳಿದಿದ್ದಾವೆ. ಹಾಗಾಗಿ ನೀನು ನನ್ನ ತಮ್ಮನ ಥರ, ಅದಕ್ಕೋಸ್ಕರ ನಿನಗೆ ಶ್ರಮ ಆಗಿರಬಹುದು ಅನ್ನೋ ಕಾರಣಕ್ಕೋಸ್ಕರ ನೀನು ನನ್ನಲ್ಲಿ ಸ್ವಲ್ಪ ಹೊತ್ತು ಕೂತು ವಿಶ್ರಾಂತಿ ಪಡ್ಕೊಂಡು ಹೋಗು ಅಂಥೇಳಿ ನಾನು ಮೇಲಕ್ಕೆ ಎದ್ದು ಬಂದೆ ಅಂಥೇಳಿ ಮೈನಾಕ ಪರ್ವತ ಹೇಳುತ್ತೆ. ಅಷ್ಟೇ ಅಲ್ಲದೆ ಸಮುದ್ರ ರಾಜ ಮಾತಾಡಲಿಕ್ಕೆ ಆರಂಭ ಮಾಡ್ತಾನೆ. ಹಿಂದೆ ಅಗಸ್ತ್ಯ ಮಹರ್ಷಿಗಳು ಭೂಮಿಯಲ್ಲಿರುವಂತಹ ಎಲ್ಲ ಸಮುದ್ರದ ನೀರನ್ನು ಕೂಡ ಆಪೋಷಣ ಮಾಡಿದಂತಹ ಸಂದರ್ಭದಲ್ಲಿ ಮತ್ತೆ ನಾವುಗಳು ಸೃಷ್ಟಿಯಾಗಿದ್ದು ಭಗೀರಥನಿಂದ. ಭಗೀರಥ ಬೇರೆ ಯಾರೂ ಅಲ್ಲ, ಪ್ರಭು ಶ್ರೀರಾಮಚಂದ್ರರ ಪೂರ್ವಜರಲ್ಲಿ ಒಬ್ಬರು. ಹಾಗಾಗಿ ಅವರ ಋಣ ನಮ್ಮ ಮೇಲೆ ಇರೋದರಿಂದ, ನೀನು ಕೂಡ ರಾಮಕಾರ್ಯಕ್ಕೆ ಹೋಗ್ತಾ ಇರೋದರಿಂದ ನೀನು ವಿಶ್ರಮಿಸಿಕೊಂಡು ಹೋಗಲಿ ಅಂಥೇಳಿ ಈ ಪರ್ವತವನ್ನು ನಾನೇ ಮೇಲ್ ಕಳಿಸ್ತೆ ಅಂಥೇಳಿ ಸಮುದ್ರ ರಾಜ ಹೇಳ್ತಾನೆ. ಆದರೆ ಅವರಿಬ್ಬರಿಗೂ ಕೂಡ ಹನುಮಂತ ನಮಸ್ಕಾರವನ್ನು ಮಾಡಿ ಕೃತಜ್ಞತೆಯನ್ನು ಸಲ್ಲಿಸಿ ನಾನು ಪ್ರಭು ಶ್ರೀರಾಮಚಂದ್ರರ ಕಾರ್ಯ ಮುಗಿಯುವವರೆಗೂ ಕೂಡ ವಿಶ್ರಾಂತಿಯನ್ನು ತೆಗೆದುಕೊಳ್ಳಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟು ಬಿಡ್ತಾನೆ. ಮುಂದುವರೆದು ಹನುಮಂತ ಸಮುದ್ರೋಲ್ಲಂಘನ ಮಾಡ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಹನುಮಂತನ ಬುದ್ಧಿಶಕ್ತಿ ಎಷ್ಟು ಅಂತ ಪರೀಕ್ಷೆ ಮಾಡಬೇಕು ಅಂಥೇಳಿ ಸ್ವತಃ ಮೇಲಿರುವಂತಹ ದೇವತೆಗಳಿಗೂ ಕೂಡ ಅನಿಸ್ಲಿಕ್ಕೆ ಆರಂಭ ಆಗುತ್ತೆ. ಆ ಸಮಯದಲ್ಲಿ ದೇವತೆಗಳು ಯೋಚನೆ ಮಾಡಿ ಸುರಸೆ ಅನ್ನುವಂತಹ ಒಬ್ಬ ನಾಗಕನ್ಯೆಯನ್ನು ಆ ಸಮುದ್ರಕ್ಕೆ ಕಳಿಸ್ಕೊಡ್ತಾರೆ. ಆ ಸುರಸೆ ಎನ್ನುವಂತಹ ನಾಗಕನ್ಯೆ ತಾನು ರಾಕ್ಷಸ ರೂಪವನ್ನು ಪಡೆದುಕೊಂಡು ಹನುಮಂತನ ಮುಂದೆ ಅತೀ ದೊಡ್ಡದಾಗಿ ಬಾಯನ್ನು ಅಗಲ ಮಾಡಿಕೊಂಡು ಅಲ್ಲಿ ಬಂದು ಹನುಮಂತನಿಗೆ ಹೇಳ್ತಾಳೆ. ಅದೇನಂತ ಹೇಳಿದ್ರೆ, ನನಗೆ ಬ್ರಹ್ಮದೇವ ವರ ಕೊಟ್ಟಿದ್ದಾನೆ, ಈ ಸಮುದ್ರ ಮಾರ್ಗದಲ್ಲಿ ಯಾರ್ಯಾರು ಚಲಿಸ್ತಾರೋ ಅವರನ್ನೆಲ್ಲರನ್ನೂ ಕೂಡ ನೀನು ಆಹಾರವಾಗಿ ತೆಗೆದುಕೊಳ್ಬಹುದು, ನಿನ್ನ ಬಾಯಿಗೆ ಅವರು ಹೋಗಲೇಬೇಕಾಗತ್ತೆ ಅನ್ನುವಂಥ ವರವನ್ನು ಕೊಟ್ಟಿದ್ದಾನೆ ಅಂತ ಹೇಳ್ತಾರೆ. ಆಗ ಹನುಮಂತ ತನ್ನ ಕಾರ್ಯವನ್ನು ತಿಳಿಸಿ ಆ ಕಾರ್ಯ ಮುಗಿದ ಮೇಲೆ ನಾನು ಬಂದು ನಿನಗೆ ಆಹಾರ ಆಗ್ತೀನಿ ಅಂತ ಹೇಳ್ತಾನೆ. ಆದರೆ ಆ ಸುರಸೆ ಅನ್ನುವಂತಹ ರಾಕ್ಷಸಿ ಅದಕ್ಕೆ ಒಪ್ಪೋದಿಲ್ಲ. ಅದಾದ ಮೇಲೆ ಹನುಮಂತ ಅವಳಿಗಿಂತ ದೊಡ್ಡ ದೇಹವನ್ನು ಪಡೆದುಕೊಳ್ತಾನೆ. ಆಗ ಆ ಸುರಸೆ ಹನುಮಂತನಿಗಿಂತ ದೊಡ್ಡ ಬಾಯನ್ನು ಮಾಡ್ಕೋತಾಳೆ. ಆಗ ಹನುಮಂತನಿಗೆ ಅರ್ಥ ಆಗಿ ಒಂದೇ ಕ್ಷಣದಲ್ಲಿ ಅವನ ದೇಹವನ್ನು ಅತೀ ಕಿರಿದಾಗಿ ಮಾಡಿಕೊಂಡು ಅವಳ ಬಾಯಿಗೆ ಹೊಕ್ಕಿ ಹೊರಗೆ ಬಂದು, ನಿನಗೆ ಬ್ರಹ್ಮ ಹೇಳಿರುವಂತೆ ನಾನು ನಿನ್ನ ಬಾಯನ್ನು ಹೊಕ್ಕಿ ಹೊರಗೆ ಬಂದಿದ್ದೀನಿ ಅನ್ನುವಂಥ ಮಾತನ್ನು ಹೇಳಿ ಅಲ್ಲಿಂದ ಮುಂದುವರೆದು ಬಿಡ್ತಾನೆ.
ಅದಾದ ಮೇಲೆ ಅವಳಿಗೂ ಮತ್ತು ದೇವತೆಗಳಿಗೂ ಕೂಡ ಹನುಮಂತನ ಬುದ್ಧಿಶಕ್ತಿ ಎಂಥದ್ದು ಅಂಥೇಳಿ ತಿಳಿಯುತ್ತೆ. ಮುಂದುವರೆದು ಹನುಮಂತ ಹಾರ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಒಮ್ಮೆ ಕೆಳಗಿನಿಂದ ಯಾರೋ ನನ್ನನ್ನು ಎಳೀತಾ ಇದ್ದಾರೆ ಅಂಥೇಳಿ ಅವನಿಗೆ ಭಾಸ ಆಗಲಿಕ್ಕೆ ಶುರುವಾಗುತ್ತೆ. ಕೆಳಗೆ ತಿರುಗಿ ನೋಡಿದಂತಹ ಸಂದರ್ಭದಲ್ಲಿ ಅಲ್ಲಿ ಸಿಂಹಿಕೆ ಅನ್ನುವಂತಹ ಒಬ್ಬಳು ರಾಕ್ಷಸಿ ಇರ್ತಾಳೆ. ಈ ವಿಚಾರದ ಕುರಿತಂತೆ ಅವನು ಸಮುದ್ರೋಲ್ಲಂಘನ ಮಾಡಲಿಕ್ಕೆ ಆರಂಭ ಮಾಡಲಿಕ್ಕೆ ಮುಂಚೆ ಜಾಂಬವಂತ ಮತ್ತು ಅನೇಕ ಹಿರಿಯ ವಾನರರುಗಳು ಇದರ ಬಗ್ಗೆ ತಿಳಿಸಿರ್ತಾರೆ. ಸಿಂಹಿಕೆ ಅನ್ನುವಂಥ ರಾಕ್ಷಸಿ ಇದ್ದಾಳೆ, ಅವಳು ನೆರಳನ್ನು ಹಿಡಿದು ವ್ಯಕ್ತಿಗಳನ್ನು ಎಳೀತಾಳೆ ಅನ್ನುವಂಥ ವಿಚಾರವನ್ನು ತಿಳಿಸಿರ್ತಾರೆ. ಆಗ ಹನುಮಂತ ಅವಳ ದೇಹಕ್ಕೆ ಅತೀ ಸಣ್ಣ ರೂಪದಲ್ಲಿ ಹೊಕ್ಕಿ ಅವಳ ದೇಹದ ಒಳಗಡೆ ಬೃಹದಾಕಾರವಾಗಿ ಬೆಳೆದು ಅವಳನ್ನು ಕೊಂದು ಅಲ್ಲಿಂದ ಮುಂದೆ ಹೋಗಲಿಕ್ಕೆ ಆರಂಭ ಮಾಡ್ತಾನೆ. ಮುಂದುವರೆದು ಹನುಮಂತ 100 ಯೋಜನಗಳನ್ನು ದಾಟಿ ಲಂಕಾ ನಗರದ ಭೂಪ್ರದೇಶಕ್ಕೆ ಬರ್ತಾನೆ. ಅಲ್ಲಿಗೆ ಬಂದು ನೋಡಿದಂತಹ ಸಂದರ್ಭದಲ್ಲಿ ತ್ರಿಕೂಟ ಪರ್ವತದ ಮೇಲೆ ಸುವರ್ಣದಿಂದ ಮಾಡಿದಂತಹ ನಗರ ಅವನ ಕಣ್ಣಿಗೆ ಬೀಳುತ್ತೆ. ಅಲ್ಲಿಯವರೆಗೆ ಹನುಮಂತ ಆ ರೀತಿಯಾದಂತಹ ಸುಂದರವಾದಂತಹ ನಗರವನ್ನೇ ನೋಡಿರೋದಿಲ್ಲ. ಆ ರೀತಿಯಾದಂತಹ ಸೌಂದರ್ಯವನ್ನು ಆ ನಗರ ಹೊಂದಿರುತ್ತೆ. ಆ ಸಮಯದಲ್ಲಿ ಸುತ್ತಮುತ್ತ ನೋಡಿದಾಗ ಪೂರ್ಣ ಕೋಟೆಯಿಂದ ಅದು ಆವರಿಸಿರುತ್ತೆ. ಎಲ್ಲ ಕಡೆಯೂ ಕೂಡ ರಾಕ್ಷಸರು, ರಾಜಭಟರು ಓಡಾಡ್ತಾ ಇರ್ತಾರೆ. ಸಂಪೂರ್ಣವಾಗಿ ಕಾವಲಿನಿಂದ ಕೂಡಿರುತ್ತೆ. ಆ ಸಮಯದಲ್ಲಿ ಹನುಮಂತ ಸ್ವತಃ ಒಂದು ಬೆಕ್ಕಿನ ರೂಪವನ್ನು ತಾಳಿ ಆ ದ್ವಾರದ ಮುಖಾಂತರ ಲಂಕೆಯನ್ನು ಪ್ರವೇಶಿಸುವಂಥ ಪ್ರಯತ್ನವನ್ನು ಮಾಡ್ತಾನೆ. ಹನುಮಂತ ಸಣ್ಣದಾದಂಥ ರೂಪವನ್ನು, ದೊಡ್ಡದಾದಂಥ ರೂಪವನ್ನು, ಹಾಗೆ ಬೆಕ್ಕಿನ ರೂಪವನ್ನು ಈ ರೀತಿಯಾಗಿ ಹೇಗೆ ಪಡೀಲಿಕ್ಕೆ ಸಾಧ್ಯ ಅಂತ ಹೇಳಿದ್ರೆ ಹನುಮಂತನಿಗೆ ಅಷ್ಟಸಿದ್ಧಿಗಳು ಕೂಡ ಒಲಿದಿದ್ವು. ಅಷ್ಟಸಿದ್ಧಿಗಳು ಅಂತ ಹೇಳಿದ್ರೆ ಅಣಿಮ, ಮಹಿಮ, ಗರಿಮ, ಲಘಿಮ, ಪ್ರಾಪ್ತಿ, ಪ್ರಾಕಾಮ್ಯ, ಈಶಿತ್ವ ಮತ್ತು ವಶಿತ್ವ. ಈ 8 ಕೂಡ ಅಷ್ಟಸಿದ್ಧಿಗಳು. ಇದರ ಉಪಯೋಗಗಳು ಏನೇನು ಅಂತ ಹೇಳಿದ್ರೆ ಅಣಿಮ ಅಂತ ಹೇಳಿದ್ರೆ ನಮ್ಮ ದೇಹವನ್ನು ಅತೀ ಸಣ್ಣದಾಗಿ ಮಾಡಿಕೊಳ್ಳುವಂತಹದ್ದು. ಮಹಿಮ ಅಂತ ಹೇಳಿದ್ರೆ ಅಗಾಧವಾದಂಥ ಪ್ರಮಾಣದಲ್ಲಿ ದೇಹವನ್ನು ದೊಡ್ಡದು ಮಾಡಿಕೊಳ್ಳುವಂತಹದ್ದು. ಹಾಗೆ ಗರಿಮ ಅಂತ ಹೇಳಿದ್ರೆ ನಮ್ಮ ದೇಹದ ತೂಕವನ್ನು ಹೆಚ್ಚು ಮಾಡಿಕೊಳ್ಳುವಂತಹದ್ದು. ಹಾಗೆ ಲಘಿಮ ಅಂತ ಹೇಳಿದ್ರೆ ನಮ್ಮ ದೇಹದ ತೂಕವನ್ನು ಅತೀ ಕಡಿಮೆ ಮಾಡಿಕೊಂಡು ಕಾಗದದಷ್ಟು ತೂಕಕ್ಕೆ ನಾವು ಬರುವಂತಹದ್ದು. ಪ್ರಾಪ್ತಿ ಅಂತ ಹೇಳಿದ್ರೆ ನಮಗೆ ಅಸಾಧ್ಯವಾದದ್ದನ್ನು ಸಾಧಿಸುವಂತಹದ್ದು. ಹಾಗೆ ಪ್ರಾಕಾಮ್ಯ ಅಂತ ಹೇಳಿದ್ರೆ ನಮಗೆ ಏನೇನು ಬೇಕು ಅನಿಸುತ್ತೋ ಅದನ್ನೆಲ್ಲ ಪಡೆದುಕೊಳ್ಳುವಂತಹದ್ದು. ಹಾಗೆ ಈಶಿತ್ವ ಅಂತ ಹೇಳಿದ್ರೆ ಬೇರೆಯವರ ಮೇಲೆ ನಮ್ಮ ಪ್ರಭಾವವನ್ನು ಬೀರುವಂತಹದ್ದು. ಅಷ್ಟೇ ಅಲ್ಲದೆ ವಶಿತ್ವ ಅಂತ ಹೇಳಿದ್ರೆ ನಮ್ಮ ಇಂದ್ರಿಯಗಳನ್ನು ನಿಗ್ರಹ ಮಾಡಿಕೊಳ್ಳುವಂತಹದ್ದು. ಈ ಇಷ್ಟು ಅಷ್ಟಸಿದ್ಧಿಗಳನ್ನು ಹನುಮಂತ ಪಡ್ಕೊಂಡಿದ್ದ. ಅದೇ ಕಾರಣಕ್ಕೋಸ್ಕರ ಎಲ್ಲ ರೂಪಗಳನ್ನು, ಯಾವ ರೀತಿಯಾದಂತಹ ರೂಪ ಬೇಕಾದರೂ ಕೂಡ ಹನುಮಂತನಿಗೆ ಒಲಿದು ಬರ್ತಾ ಇತ್ತು. ಮುಂದುವರೆದು ಹನುಮಂತ ಬೆಕ್ಕಿನ ರೂಪವನ್ನು ತಾಳಿ ಆ ದ್ವಾರದ ಮುಖಾಂತರ ಲಂಕೆಯನ್ನು ಪ್ರವೇಶಿಸಲಿಕ್ಕೆ ಹೊರಟಂತಹ ಸಂದರ್ಭದಲ್ಲಿ ಬೃಹದಾಕಾರದ ರಾಕ್ಷಸಿಯೊಬ್ಬಳು ಬಂದು, ಯಾರು ನೀನು, ಯಾಕೆ ಒಳಗೆ ಹೋಗ್ತಾ ಇದೀಯಾ ಅಂತ ಕೇಳಿದಂತಹ ಸಂದರ್ಭದಲ್ಲಿ ಹನುಮಂತ ಹೇಳ್ತಾನೆ, ನಾನು ಈ ನಗರವನ್ನೊಮ್ಮೆ ನೋಡ್ಕೊಂಡು ಬರಬೇಕು ಅಂತ ಆಸೆ ಆಗ್ತಾ ಇದೆ, ಆ ಕಾರಣಕ್ಕೋಸ್ಕರ ಒಳಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿ. ಆದರೆ ಅವಳು ಅಂದರೆ ಲಂಕಿಣಿ, ಅವಳು ಬಿಡೋದೇ ಇಲ್ಲ. ಯಾಕಂತ ಹೇಳಿದ್ರೆ ಅವಳು ಲಂಕೆಯನ್ನು ಕಾಪಾಡಲಿಕ್ಕೋಸ್ಕರ, ಲಂಕೆಯ ರಕ್ಷಣೆಯನ್ನು ಮಾಡಲಿಕ್ಕೋಸ್ಕರ ಸ್ವತಃ ರಾವಣನಿಂದ ನಿಯೋಜಿಸಲ್ಪಟ್ಟಂತಹ ರಾಕ್ಷಸಿ ಆಗಿರ್ತಾಳೆ. ಅದೇ ಕಾರಣಕ್ಕೆ ಆ ಹನುಮಂತನನ್ನು ಬಿಡೋದಿಲ್ಲ. ಆಗ ಹನುಮಂತ ಸ್ವಂತ ರೂಪವನ್ನು ತಾಳಿ ತನ್ನ ಮುಷ್ಟಿಯಿಂದ ಜೋರಾದ ಹೊಡೆತವನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಲಂಕಿಣಿ ಅಲ್ಲೇ ಸತ್ತು ಬೀಳ್ತಾಳೆ. ಮುಂದುವರೆದು ಹನುಮಂತ ಲಂಕಾನಗರದ ಪ್ರವೇಶವನ್ನು ಮಾಡಿ ಅಲ್ಲೆಲ್ಲ ಸೀತೆ ಎಲ್ಲಿದ್ದಾಳೆ ಅಂತ ಹುಡುಕ್ಲಿಕ್ಕೆ ಆರಂಭ ಮಾಡಿದಂತಹ ಸಂದರ್ಭದಲ್ಲಿ ಅನೇಕ ಸಮಯ ಕಳೆದರೂ ಕೂಡ ಸೀತೆ ಇರುವಂತಹ ಜಾಗ ಅವನ ಕಣ್ಣಿಗೆ ಕಾಣೋದೇ ಇಲ್ಲ. ಆ ಸಮಯದಲ್ಲಿ ಅವನಿಗೆ ಸಂಪಾತಿ ಹೇಳಿದಂತಹ ವನವೊಂದು ನೆನಪಾಗುತ್ತೆ. ಸಂಪಾತಿ ಹೇಳಿದಂತಹ ಅಶೋಕವನವನ್ನು ನೆನಪಿಸಿಕೊಂಡು ಅಶೋಕವನ ಎಲ್ಲಿದೆ ಅಂಥೇಳಿ ಹುಡುಕ್ಲಿಕ್ಕೆ ಆರಂಭ ಮಾಡ್ತಾನೆ. ಆವಾಗ ಅವನು ಹೋಗಿ ಸೇರುವಂತಹದ್ದೇ ಸೀತೆ ಇರುವಂತಹ ಅಶೋಕವನಕ್ಕೆ. ಅಲ್ಲಿ ಹೋಗಿ ನೋಡಿದಂತಹ ಸಂದರ್ಭದಲ್ಲಿ ಎಲ್ಲ ರಾಕ್ಷಸ ಪರಿಚರರು ಕೂಡ ಅಲ್ಲೇ ಇರ್ತಾರೆ. ಅದಾದ ಮೇಲೆ ಬೆಳಗಿನ ಜಾವದವರೆಗೆ ಕಾದು ಯಾವಾಗ ಅವರೆಲ್ಲರೂ ಕೂಡ ವಿಶ್ರಾಂತಿಗೆ ಅಂತ ಹೋಗ್ತಾರೋ ಆಗ ಸೀತಾಮಾತೆಯನ್ನು ಭೇಟಿ ಮಾಡಿ ಸೀತಾಮಾತೆಗೆ ಪ್ರಭು ಶ್ರೀರಾಮಚಂದ್ರರ ಉಂಗುರವನ್ನು ಕೊಟ್ಟು, ಹಾಗೆ ಸೀತಾಮಾತೆಯನ್ನು ನೋಡಿದ್ದೀನಿ ಅಂಥೇಳಿ ಅವ್ರಿಗೆ ತಿಳಿಸ್ಲಿಕ್ಕೋಸ್ಕರ ಸೀತಾಮಾತೆಯ ಬಳಿ ಚೂಡಾಮಣಿಯನ್ನು ತೆಗೆದುಕೊಂಡು ಅಲ್ಲಿಂದ ಹೊರಡುವಂತಹ ಯೋಚನೆಯನ್ನು ಮಾಡ್ತಾರೆ. ಆದರೆ ಆ ಸಮಯಕ್ಕೆ ಹನುಮಂತನಿಗೆ ಅನ್ನಿಸುವಂತಹದ್ದು ಪ್ರಭು ಶ್ರೀರಾಮಚಂದ್ರರ ಪರಾಕ್ರಮದ ಪರಿಚಯ ಮಾಡಬೇಕು ಅಂಥೇಳಿ. ಆಗ ಅಲ್ಲಿರುವಂತಹ ಎಲ್ಲ ರಾಕ್ಷಸರನ್ನು ಕೊಲ್ಲಿಕ್ಕೆ ಆರಂಭ ಮಾಡ್ತಾನೆ.
ಅದೇ ಸಮಯದಲ್ಲಿ ಅಲ್ಲಿರುವಂತಹ ಸೇನಾಧಿಪತಿಗಳು ಸೇನಾಧಿಕಾರಿಗಳು ಬಂದರೂ ಕೂಡ ಅವರನ್ನು ಕೂಡ ಹನುಮಂತ ಕೊಂದು ಬಿಸಾಕ್ಬಿಡ್ತಾನೆ. ಆಗ ಈ ವಿಚಾರ ರಾವಣನಿಗೆ ತಿಳಿದಂತಹ ಸಂದರ್ಭದಲ್ಲಿ ರಾವಣ ಅವನನ್ನು ಸೋಲಿಸಿ ಕರ್ಕೊಂಡು ಬರುವಂತೆ ಆದೇಶ ಮಾಡಿ ತನ್ನ ಮಗನಾದಂತಹ ಅಕ್ಷಯ ಕುಮಾರನನ್ನು ಕಳಿಸಿಕೊಡ್ತಾನೆ. ಅವನು ಹೋದಂತಹ ಸಂದರ್ಭದಲ್ಲಿ ಹನುಮಂತನೊಂದಿಗೆ ಘನಘೋರ ಯುದ್ಧ ನಡೆಯುತ್ತೆ. ಹನುಮಂತ ಆ ಅಕ್ಷನನ್ನು ಪುಡಿ ಪುಡಿ ಆಗುವಂತೆ ಕೊಂದು ಬಿಡ್ತಾನೆ. ಆಗ ರಾವಣನಿಗೆ ಭಯ ಆಗಲಿಕ್ಕೆ ಶುರುವಾಗುತ್ತೆ. ಆಗ ತನ್ನ ಮಗನಾದಂತಹ ಇಂದ್ರಜಿತನನ್ನು ಕಳಿಸ್ಕೊಡ್ತಾನೆ. ಆಗ ಇಂದ್ರಜಿತ ಬಂದು ಅನೇಕ ಸಮಯಗಳ ಕಾಲ ಯುದ್ಧ ಮಾಡಿದ್ರೂ ಕೂಡ ಹನುಮಂತನನ್ನು ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹದ್ದು ಗೊತ್ತಾಗುತ್ತೆ. ಆಗ ಇಂದ್ರಜಿತನಿಗೆ ಕೊನೆಯದಾಗಿ ಉಳಿದಿದ್ದಂತಹ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿಬಿಡ್ತಾನೆ. ಅವನು ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿದಂತಹ ಸಂದರ್ಭದಲ್ಲಿ ಹನುಮಂತನಿಗೆ ಬ್ರಹ್ಮಾಸ್ತ್ರ ಏನೂ ಮಾಡೋದಿಲ್ಲ ಆದರೂ ಕೂಡ ಹನುಮಂತ ಆ ಬ್ರಹ್ಮಾಸ್ತ್ರಕ್ಕೆ ಗೌರವ ಕೊಡಬೇಕು ಅನ್ನೋ ಕಾರಣಕ್ಕಾಗಿ ಮತ್ತೆ ರಾವಣನನ್ನು ಒಮ್ಮೆ ಭೇಟಿ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಬ್ರಹ್ಮಾಸ್ತ್ರದ ಮುಂದೆ ಶರಣಾಗ್ಬಿಡ್ತಾನೆ. ಆಗ ಅಲ್ಲಿರುವಂತಹ ರಾಕ್ಷಸರೆಲ್ಲರೂ ಕೂಡ ಅವನಿಗೆ ಹಗ್ಗವನ್ನು ಕಟ್ಟಿ ಅವನನ್ನು ರಾವಣನ ಬಳಿ ಆಸ್ಥಾನಕ್ಕೆ ಕರೆದುಕೊಂಡು ಹೋಗ್ತಾರೆ. ಅಲ್ಲಿಗೆ ಹೋದಂತಹ ಸಂದರ್ಭದಲ್ಲಿ ಹನುಮಂತ ಅವನ ಬಗ್ಗೆ ಎಲ್ಲವನ್ನೂ ತಿಳಿಸಿ, ನಾನು ಪ್ರಭು ಶ್ರೀರಾಮಚಂದ್ರರ ದೂತ ಅನ್ನುವಂಥದ್ದನ್ನು ತಿಳಿಸಿ, ನನ್ನ ಶಕ್ತಿಯೇ ಇಷ್ಟಿರಬೇಕಾದ್ರೆ ಪ್ರಭು ಶ್ರೀರಾಮಚಂದ್ರರ ಶಕ್ತಿ ಎಷ್ಟಿರಬಹುದು ಅಂಥೇಳಿ ಅಂದಾಜು ಮಾಡ್ಕೊ ಅಂಥೇಳಿ ಪ್ರಭು ಶ್ರೀರಾಮಚಂದ್ರರ ಪರಿಚಯವನ್ನು ಮಾಡಿಸಿ ಅಲ್ಲಿಂದ ಹೊರಡುವಂತಹ ನಿರ್ಧಾರವನ್ನು ಮಾಡ್ತಾನೆ. ಆದರೆ ಇಷ್ಟೆಲ್ಲ ಮಾಡಿದಂಥವನನ್ನು ಸುಮ್ಮನೆ ಬಿಡಬಾರ್ದು ಅಂಥೇಳಿ ಇವನನ್ನು ಕೊಲ್ಲಬೇಕು ಅಂಥೇಳಿ ರಾವಣ ಯೋಚನೆ ಮಾಡ್ತಾನೆ. ಅಲ್ಲಿರುವಂತಹ ವಿಭೀಷಣ ದೂತನನ್ನು ಕೊಲ್ಲುವಂತಹದ್ದು ಮಹಾ ಅಪರಾಧ ಅಂತ ಹೇಳಿದ್ರೂ ಕೂಡ ರಾವಣ ಅಷ್ಟು ಕ್ರುದ್ಧನಾಗಿರೋದ್ರಿಂದ ಇವನನ್ನು ಕೊಲ್ಲುವಂತೆ ಆದೇಶ ಮಾಡಿ ಇವನಿಗೆ ಅಗ್ನಿಸ್ಪರ್ಶ ಮಾಡಿ ಅಂತ ಹೇಳ್ತಾನೆ. ಬೆಂಕಿಯನ್ನು ಹನುಮಂತನ ಬಾಲಕ್ಕೆ ಹಚ್ಚಿದಂತಹ ಸಂದರ್ಭದಲ್ಲಿ ಅಗ್ನಿದೇವ ವಾಯುದೇವನ ಸ್ನೇಹಿತನಾಗಿರೋದ್ರಿಂದ ಸ್ನೇಹಿತನ ಮಗನನ್ನು ಅಗ್ನಿದೇವ ಕೊಲ್ಲಲಿಕ್ಕೆ ಇಷ್ಟಪಡೋದಿಲ್ಲ. ಎಷ್ಟೇ ಹೊತ್ತಾದರೂ ಕೂಡ ಅವನ ದೇಹಕ್ಕೆ ಅಗ್ನಿಸ್ಪರ್ಶವೇ ಆಗೋದಿಲ್ಲ. ತನ್ನ ಬಾಲದಲ್ಲಿ ಮಾತ್ರ ಸ್ವಲ್ಪ ಪ್ರಮಾಣದ ಬೆಂಕಿ ಉರಿತಾ ಇರುತ್ತೆ. ಅದೇ ಸಮಯದಲ್ಲಿ ರಾಜಮಾರ್ಗದಲ್ಲಿ ಹನುಮಂತನ ಮೆರವಣಿಗೆ ಮಾಡ್ತಾ ಇರಬೇಕಾದ್ರೆ ಹನುಮಂತ ಅಲ್ಲಿರುವಂಥ ಎಲ್ಲ ಕಟ್ಟುಗಳನ್ನು ಬಿಡಿಸಿಕೊಂಡು ಅವನು ಆ ಅಗ್ನಿಯನ್ನು ಇಡೀ ಲಂಕಾನಗರದ ಪ್ರಮುಖ ಅರಮನೆಗಳಿಗೆ ಮತ್ತು ಬಂಗಲೆಗಳಿಗೆ ಆ ಬೆಂಕಿಯನ್ನು ಸ್ಪರ್ಶ ಮಾಡಿ ಅಲ್ಲಿಂದ ಮತ್ತೆ ವಾಪಸ್ ಅವನು ಭಾರತಕ್ಕೆ ಹೊರಟು ಬಂದ್ಬಿಡ್ತಾನೆ. ಮತ್ತೆ ಸಮುದ್ರೋಲ್ಲಂಘನವನ್ನು ಮಾಡಿ ಭಾರತಕ್ಕೆ ಬಂದು ಸೇರಿದ ಮೇಲೆ ಚೂಡಾಮಣಿಯನ್ನು ರಾಮನಿಗೆ ದರ್ಶಿಸುವಂತಹದ್ದು, ಪ್ರಭು ಶ್ರೀರಾಮಚಂದ್ರರು ಅವನಿಗೆ ಒಂದು ಆಲಿಂಗನವನ್ನು ಮಾಡುವಂತಹದ್ದು. ಇವತ್ತು ನಾವು ಅನೇಕ ಕಡೆ ಫೋಟೋ ನೋಡುವಂತಹದ್ದು ಇದೆಯಲ್ಲ, ಪ್ರಭು ಶ್ರೀರಾಮಚಂದ್ರರು ಹನುಮಂತನನ್ನು ಅಪ್ಪಿಕೊಂಡಿರುವಂತಹದ್ದು, ಅದು ಆ ಸಮಯದ ಚಿತ್ರ. ಅದಾದ ಮೇಲೆ ಸೇತುವೆಯ ನಿರ್ಮಾಣ ಆಗುವಂತಹದ್ದು, ಯುದ್ಧ ಆರಂಭ ಆಗುವಂತಹದ್ದು. ಒಮ್ಮೆ ಇಂದ್ರಜಿತ ಅವನು ಲಕ್ಷ್ಮಣನನ್ನು ಕೊಲ್ಲುವಂತಹ ನಿರ್ಧಾರವನ್ನು ಮಾಡಿ ಅವನ ಮೇಲೆ ಪ್ರಬಲವಾದಂತಹ ಅಸ್ತ್ರವನ್ನು ಪ್ರಯೋಗ ಮಾಡಿದಾಗ ಲಕ್ಷ್ಮಣ ಮೂರ್ಛೆ ತಪ್ಪಿ ಬಿದ್ದುಬಿಡ್ತಾನೆ. ಆಗ ಸಂಜೀವಿನಿಯನ್ನು ತರಬೇಕು ಅಂಥೇಳಿ ಅಲ್ಲಿರುವಂತಹ ವೈದ್ಯ ಶ್ರೇಷ್ಠರು ಸಲಹೆಯನ್ನು ಕೊಟ್ಟಾಗ ಇದೇ ಹನುಮಂತ ಹಿಮಾಲಯದ ತಪ್ಪಲಿಗೆ ಹೋಗಿ ಸಂಜೀವಿನಿಯನ್ನು ಹುಡುಕೋದು ಕಷ್ಟ ಅಂಥೇಳಿ ಇಡೀ ಪರ್ವತವನ್ನೇ ಎತ್ತಿಕೊಂಡು ಬಂದು ಅವನು ಲಕ್ಷ್ಮಣನ ಪ್ರಾಣ ಉಳಿಸಬೇಕು ಅಂಥೇಳಿ ತಂದಿರ್ತಾನೆ. ಅದಾದ ಮೇಲೆ ಪ್ರಭು ಶ್ರೀರಾಮಚಂದ್ರರು ರಾವಣನನ್ನು ಕೊಲ್ಲುವಂತಹದ್ದು, ವಾಪಸ್ ಭಾರತಕ್ಕೆ ಸೀತಾಮಾತೆಯೊಂದಿಗೆ ಬಂದಂತಹ ಸಂದರ್ಭದಲ್ಲಿ ಹನುಮಂತ ಅಯೋಧ್ಯೆಯಲ್ಲಿ ಹಾಗೂ ಕಿಷ್ಕಿಂಧೆಯಲ್ಲಿ ಅನೇಕ ವರ್ಷಗಳ ಕಾಲ ತನ್ನ ಜೀವನವನ್ನು ನಡೆಸ್ತಾ ಇರ್ತಾನೆ. ಮುಂದುವರೆದು ಹನುಮಂತ ಕೇವಲ ರಾಮಾಯಣದಲ್ಲಿ ಮಾತ್ರವೇ ಅಲ್ಲ, ಅವನು ಮಹಾಭಾರತದಲ್ಲಿಯೂ ಕೂಡ ನಮಗೆ ಕಾಣಲಿಕ್ಕೆ ಸಿಗ್ತಾನೆ. ಅಷ್ಟೇ ಅಲ್ಲದೆ ರಾಮಾಯಣದಲ್ಲಿ ಉತ್ತರಾಖಂಡದಲ್ಲಿ ನಮಗೆ ಉತ್ತರಾಖಂಡ ವಾಲ್ಮೀಕಿ ರಾಮಾಯಣದಲ್ಲಿ ಸಿಗೋದಿಲ್ಲ. ಅದು ಅನೇಕ ಉಳಿದ ರಾಮಾಯಣಗಳಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ಆ ಸಮಯದಲ್ಲೂ ಕೂಡ ಲವಕುಶರೊಂದಿಗೆ ಯುದ್ಧ ಮಾಡುವಂತಹ ಸಂದರ್ಭದಲ್ಲಿ ಹನುಮಂತ ಅವರಿಬ್ಬರನ್ನು ಕೂಡ ಸೋಲಿಸಬಹುದಾಗಿತ್ತು. ಆದರೆ ಇವರಿಬ್ಬರೂ ಕೂಡ ರಾಮನ ಮಕ್ಕಳು ಅಂತ ಗೊತ್ತಾಗಿ ಅವರ ಮುಂದೆ ಯುದ್ಧವನ್ನೇ ಮಾಡಲಿಕ್ಕೆ ಹೋಗೋದಿಲ್ಲ. ಆಗ ಹನುಮಂತನನ್ನು ಕೂಡ ಲವಕುಶರು ಬಂಧಿಸಿರ್ತಾರೆ. ಅದಾದ ಮೇಲೆ ಪ್ರಭು ಶ್ರೀರಾಮಚಂದ್ರರು ಬಂದಂತಹ ಸಂದರ್ಭದಲ್ಲಿ ವಾಲ್ಮೀಕಿಗಳು ಇವರಿಬ್ಬರೂ ಕೂಡ ನಿಮ್ಮ ಮಕ್ಕಳು ಅಂತ ಹೇಳಿದಂತಹ ಸಂದರ್ಭದಲ್ಲಿ ಲವಕುಶರು ಜಾಂಬವಂತ, ಸುಗ್ರೀವ ಮತ್ತು ಹನುಮಂತರನ್ನು ಬಿಡುಗಡೆಗೊಳಿಸಿರ್ತಾರೆ. ಮುಂದುವರೆದು ಹನುಮಂತ ಮಹಾಭಾರತದಲ್ಲಿ ಯಾವ ಯಾವ ಸನ್ನಿವೇಶಗಳಲ್ಲಿ ಕಾಣಿಸ್ಕೊಳ್ತಾರೆ ಅಂಥೇಳಿ ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ. ಅಲ್ಲಿವರೆಗೂ ನಿಮಗೇನನ್ನಿಸ್ತು ಕಮೆಂಟ್ ಮಾಡಿ, ಮತ್ತು ನೀವಿನ್ನೂ ಕೂಡ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮೆಲ್ಲ ವೀಡಿಯೋಸ್ಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಓಂ ತತ್ಸತ್.
ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.